ತುಂಬೇಕಂತಂದ್ರ ನಮ್ಮ ತಲೆಯಾಗೇನವಲ್ಲ ಮನಸ್ಸು ತುಂಬಿಗೆ. ನಾ ಸಣ್ಣ ವಿದ್ದಿದಾವ ನಮ್ಮ ಮನೆಗೆಲ್ಲ ಅಡಿಗೆ ತುಂಬಿರ್ತೀವಿ, ನಾನು ತುಂಬ್ತಿದ್ದ. ನಾ 7ನೇ ತನಕ ಅಡಿಗೆ ತುಂಬಿದ. ನಾವೇ ಅಡಿಗೆ ತುಂಬೋದ ಕುನಾದ್ರಿ, ಅಡಿಗೆ ತುಂಬೋದ್ ಕುನಾದ ಎಲ್ಲವ ದುರ್ಗವು ತುಂಬ್ತಿದ್ದೆವು. ನಾ 5ನೇ ಇದ್ದಿದ್ದ. ಅವಾಗ ನಮ್ಮ ಸೋದರಮ್ಮ ಬಂದಿದ್ದ. ನಮ್ಮ ಸೋದರಮ್ಮನು ಪಿಯುಸಿ ಗೊತ್ತಿನು. ನಾ ಸಣ್ಣ ಬಿದ್ದಿದ್ದ. ನಮ್ಮವ್ರು ಬ್ಯಾರೆ ಕಾಳ ಮಾಡತ್ತಿರು. ಹಳ್ಳದ ಆಚೆ ಕಾಳ ಇತ್ತು, ಕಳವಿ ಧಾನ್ಯದ ಕಾಳ. ಎಲ್ಲ ಕೊಯ್ತಾರ, ಲೇಬರ್ ಬಂದು ಕೊಯ್ತಾರ. ಕೊಯ್ದ ಬಳಕ ಅದು ಬಡಿತಾರ. ಅದು ದನದಿಂದ ಸುತ್ತ ತೆಗಿಬೇಕು. ನಾವೇ ತುತ್ತಿ ಅದೆಲ್ಲ ಹುಲ್ಲೆಲ್ಲ ತೆಗೆದು ಹಾಕ್ಬೇಕು. ಲಾಸ್ಟಿಗೆ ಅದು ಅಲ್ಲೇ ಮುಕ್ಕೋಬೇಕು. ನಾವು ರಾಶಿ ಆದ ಬಳಕ ಅವ್ರು ಏಸ್ ಬಿಡ್ತಾರ ತೊಗೊಂಡು ಮನೆಗೆ ಬಿಡಬೇಕು. ಚಳ್ಯಾಗ 15 ದಿನ ಮುಕ್ಕೋಬೇಕು. ಹಂತಿ ಹೊಡೆದ ನಮ್ಮವ್ರು ಹೇಳಿದ್ರು ನನಗೆ, ಅಲ್ಲಿ ಆಚೆಗೆ ಹೋಗಿ ಮಲ್ಲಿಕಾರ್ಜುನ್ ಬಂದು ಹೋಗಿ ಮಂಚ್ ತೆಗೆದು ಮಾತು ಹೇಳಿದ್ರು. ಆಯ್ತು ಅಂದ. ನಮ್ಮ ಅಮ್ಮ ಕುನ ಇಲ್ಲ ನಮ್ಮ ಊರ್ಲಾಗಿನ. ನಾವು ಹೋದ, ಯಾಕೋ ಬಂದಿ? ನಮ್ಮ ಅವ್ರ ಮಂಚು ತೆಗಿ ಅಂದ್ರೆ ಬಂದೆ ಅಂತ. ನಸ್ಕಿನಾಗ ಬೀಳ್ತದ ಮಂಜು, ಈಗ ಬೀಳದ ನಸ್ಕಿನಾಗ ಬಾದ. ನಾವು ಮುಗಿದಿದ್ದ ನನಗೆ ಏನು ಕುನ ಇಲ್ಲ. ಸರಿ ಆಯ್ತು ಅವ್ರಿ ಅಂದ. ಸೀದಾ ಮನೆಗೆ ಬಂದ. ಮನೆಗೆ ಮಂಚು ತೆಗೆದು ಬಂದಿ. ನಮ್ಮ ಬೈದದ, ಮಂಜು ನಸ್ಕಿನಾಗ ಬೀಳತ್ತದಂತ ಈಗ ಬೀಳತ್ತ ಹೋಗ್ತೀವಿ ಅಂತ ಹೇಳಿದಿ. ನೀ ಹಂತಕ್ಕೆ ದೇವಾತ್ ಬೈದನ. ನಮ್ಮ ಬಾಬಾ ನಮ್ಮ ಮಾತಾಡ್ಕೊಂಡ್ರು. ನನಗೆ ದಿನ ಮುಗೋದು ಅದು ಮಾತ್ರ ಇನ್ನೊಂದು ನೆನಪು ಹೋಗಿದ್ದ. 7ನೇ ಮುಗಿದು 8ನೇ ಕಂಪ್ಯೂಟರ್ ಸ್ಕೂಲಿಗೆ ಹೋದ ನಾನು ಹುಮ್ನಾಬಾದ್ಕ. ಅವಾಗ ಪುನಃ ನನಗೆ ಇದೆಲ್ಲ ಜಾತಿ ಪದ್ಧತಿ ಏನದ ಅಂತ ತಿಳ್ಕೊಂಡು ಪೂರ ಏನದ ಅಡಿಗೆ ನಮ್ಮ ಮನೆಗೆ ಜಗಲಿ ಗಿಗಲಿ ಎಲ್ಲ ದುರ್ಗ ಮರ್ಗ ಎಲ್ಲ ಪೂಜೆ ಇತ್ತು. ನಮ್ಮ ಮನೆಗೆ ಯಾವ್ದು ಕೊಟ್ಟಿಟ್ಟಿದ್ದು ಬಾಬಾ ಸಾಹೇಬ್ ಒಂದು ಕೊಟ್ಟಿಟ್ಟಿದ್ದು. ಬುದ್ಧದ ಇಟ್ಟಿಲ್ಲ, ಬಸವಣ್ಣ ಇಟ್ಟಿಲ್ಲ. ಏನ ಬುದ್ಧ ಅಂತ ಬಸವಣ್ಣ ಒಪ್ಪಿಲ್ಲ ಅಂದ್ರೆ ಬಸವಣ್ಣ ಯಾರಿಗೆ ಇಡ್ಲಿಲ್ಲ. ನಮಗೆ ತಿಳ್ಕೊಂಬರ್ ಸಾಕಟ್ಟೆ. ವಿಚಾರಧಾರೆ ವಿಚಾರ ಮಾಡ್ಲಕ್ ವಿಚಾರಗೋಷ್ಠಿ ಬಹಳಷ್ಟು ಅದಾವ. ಎಲ್ಲ ಒಂದೇ ವೇದಿಕೆದಾಗ ಬ್ಯಾಡ್ದು. ಎಲ್ಲ ತೆಗೆದು ಹಾರೋಡ್ದ ಅವಾಗೆ ನಡೆದು ತಿಳಿಸಿ ಅವಾಗ ಹೇಳೋದು ಅಡಿಗೆ ತೆಗೆದು ಬೇಡ, ಕಳ ಮಾಡೋದು ಬೇಡ. ಅವಾಗ ನಮ್ಮ ಅದೇ ಇಟ್ಟದ. ನಮ್ಮ ಬಾಬೆ ಕಡೆ ಇದು ಯಾಕೆ ಬಂದದಂದ್ರ ಗೌಡ ಕೂದ ಕಡೆ ಬಂದು ನಮ್ಮ ಮುತ್ತರ ಹೆಸರಲ್ಲೇ ಹಾಕ ಹೇಳಿ ನಿಮ್ಗ ಹಣಮ್ಯ ಸಂಬ್ಯ ಕಲ್ಯ ಇನ್ನೊಂದು ಕಾಸರ ಮಾಡಿದ್ದೇನೆ. ಹಂಗೆ ನಿನ್ಗೆ ಏನ್ ಬೇಕೆ ಪದ ತಗೋ. ಬ್ಯಾಡ್ರಿ ಗೌಡ್ರೆ, ನನಗೆ ನೀವು ಕಳ ಕೊಡ್ರಿ. ಯಾವ ಸಮಾಜನೂ ಕಳ ಕೇಳಿಲ್ಲ, ಅಡಿಗೆ ಕೇಳಿಲ್ಲ. ಇದು ಒಂದೇ ಸಮಾಜ ಕೇಳಿದ್ದದ. ಅದ್ರ ಸಲ ಈ ಸಮಾಜ ಹಿಂದಿರ್ತದ. ಇದು ಎಲ್ಲ ವಿಚಾರ ಮಾಡ್ಬೇಕು, ನೀವು ಅಧ್ಯಯನ ಮಾಡ್ಬೇಕು. ಈ ಸಮಾಜದಾಗ ಹೇಳ್ತಾ ಕೇಳಿ ಚಿಲ್ಲರ್ ಬುದ್ಧಿ ಮಕ್ಕಳದ ಮನಸ್ಸಿನಾಗ ಈಗ ಸಪೋಸ್ ಯಾರಾದ್ರೂ ವಿಶ್ವನಾಥ್ ಸರ್ ಜೊತೆ ಸೇರ್ಕೊಂಡು ರಾಜ್ಯ ಮಟ್ಟ ಸಂಘಟನೆ ಚಂದ ಬೆಳೀತು ಅಂತಂದ್ರ ನೀವು 4 ಮಂದಿ ತೋರಿಸ್ಕೊಂಡ್ರಿ ಅಂತಂದ್ರ ವಿಶ್ವನಾಥ್ ಸರ್ ಹಿಂದಕ್ಕೆ ಹಾಕೋದು, ನೀವು ಮತ್ತೊಂದು ಸಂಘಟನೆ ಮಾಡೋದು. ಮತ್ತೆ ಹೆಂಗ್ ನಡೆಯೋದಪ್ಪ ಐತಿರಿ. ಅದಕ್ಕೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಬಂಧುಗಳೇ, ಟೈಮ್ ಬಹಳ ಆಗ್ಯದ. ನಾವು ಹೋಗೋದದ. ರಾತ್ರಿ ಬೆಳಗ್ಗೆ ನಿದ್ದೆ ಆಗಿಲ್ಲ. ಯಾಕಪ್ಪ ಅಂತಂದ್ರ ಒಂದು ಪಾರಿವಾಳ ಇರ್ತದಲ್ಲ, ಪಾರಿವಾಳ ಏನ್ ಮಾಡ್ತದ, ಖುಷಿ ತಗೊಂಡು ಹೋಗತ್ತೀಗ ಅದ ಮರಿ ತಗೊಂಡು ಹೋಗತ್ತೀಗ ಮರಿ ಕೆರೆಗೆ ಬಿಡ್ತದ. ಕೆರೆ ಬಿದ್ದಾಗ ಅದೇನದ ಗುಟ್ಕ ನೀರ್ ತೆಗೆದು ಹಾಕ್ತಾ ಇರ್ತದ. ಅವಾಗ ಬ್ಯಾರೆ ಗುಬ್ಬಿ ಬಂದು ಕೇಳ್ತದ, ಇದೇನ್ ಮಾಡತ್ತಿದ್ದಿ ಅಂತೇಳಿ. ನಾನು ಮರಿ ಬಿದ್ದದ ಕೆಳಗ ಅವ್ ನೀರ್ ತೆಗೆದು ಹಾಕಲತ್ತಿದ, ನನ್ ಮರಿ ಬರ್ತದ ಅಂತೇಳಿ. ಅದೆಲ್ಲ ಏನ್ ಮಾಡತ್ತಿದ್ದೀನಿ, ಹಂಗ ಮಾಡಿದ್ರೆ ಆಗದೋಡು ಅಂತ ಕಥೆ. ಅದು ಬಾವಿಯಾಡ ಹೇಳ್ತದ, ನನಗ್ ಸಲಹೆ ಕೊಡ್ಲಿಕ್ಕೆ ಹೋಗಬೇಡ, ಸಾಥ್ ಕೊಡೋದಿದ್ದೀನಿ ಇಲ್ಲಿ ಬಾ. ಇಲ್ಲ ರೈಟ್ ಹೇಳಕ ಬದಲಾವಣೆ ಮಾಡಕ್ ನಿಂತ ವಿಶ್ವನಾಥ್ ಸರ್. ನೀವು ಸಾಥ್ ಕೊಡಕ್ಕಿದ್ರೆ ಬರೀ ಸಜೆಷನ್ ಕೊಡೋದು ಬೇಕಾಗಿಲ್ಲ. ಯಾಕಂದ್ರೆ ಒಬ್ಬವ ಒಂದು ಸಂಘಟನೆ ಕಟ್ಟಬೇಕಂತಂದ್ರ ಅವ್ರದೇ ಆದಂತಹ ಉದ್ದೇಶಗಳು ಇಟ್ಕೊಂಡೇ ಬಂದಿರ್ತಾರೆ. ಒಂದೇ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಸರ್, 10 ಸಂಘಟನೆ 10ರ 11 ನಿಮ್ದು ಆಗ್ಬಾರ್ದು, ನಿಮ್ಗೆ ಸಪ್ರೇಟ್ ಆಗ್ಬೇಕು. ನಾನು 19ನೇ 20ನೇ ವರ್ಷ ಇದ್ದಿದ್ದು. ನಾನು ಸಂಸ್ಥೆ ಕಟ್ಟಿದ್ದ. ಸ್ವಸಹಾಯ ಸಂಘಗಳ ಕಲ್ಪನೆ ನೋಡ್ಕೊಂಡು ನಾನು ಖುದ್ದು ಸ್ವಸಹಾಯ ಸಂಘ ಮಾಡಿದೆ. 28,000 ನನಗೆ ಅಪೋಜ್ ಆದ್ರೆ ಅಲ್ಲಿ ನಾನು ಅಪ್ಪದವ್ರು. ನಾ ಬಡಿಗೆ ಇಟ್ಟಿದ್ದು ಒಂದಿಟ್ಟು. ನಮ್ಮವ್ರು ಬರ್ತಾರೆ ಹಿಂದ, ಅವ್ರು ಇರುತ್ತೇನಿಲ್ಲ. ಒಬ್ಬ ಜಿಲ್ಲಾ ಪಂಚಾಯತ್ ಗಂಡ ಬಂದು, ನೀವೇನು ಇದು ನಮ್ಮ ಸಂಘಗಳೆಲ್ಲ ಹೊಡೆದು ನೀವು ಮಾಡತ್ತೀರೇನು? ನಾನ ನಿಮ್ದೆಲ್ಲ ಬುಡಕ ಕೆಸರಿನ ಮಣ್ಣಿನ ಕಟ್ಟಿದ್ದವ, ನಾ ಮ್ಯಾಲ ಒಂದು ಛತ್ ಆಗ್ಬೇಕಲ್ಲಂತೆ ಇದು ಸ್ಟೀಲ್ ಹಾಕಿ ಅದೇ ನಿಲ್ಲುತ್ತದಪ್ಪ. ಹಂಗಾಯ್ತು, ನೀ ಹೆಚ್ಚಿಗೆ ಮಾಡತ್ತೀರಿ. ಬಡಿಗೆ ತಗೋ ಅಂತ ಹೇಳ. ವಯಸ್ಸು 20 ನಂದು, ಯಾರಿಗೆ ಅಂಜುತ್ತಿದ್ದಿಲ್ಲ.
ಕೊನೆಗೆ ಓಡೋದು. ಅದಕ್ಕೆ ನಿಮಗೆ ಈ ಮಾತಿನ ತಾತ್ಪರ್ಯ ಹೇಳೋದು ಒಂದೇ, ಈ ವೇದವ ಸಂಘಟನೆಗಳು ಸಾವಿರಾರು ಮಂದಿ ರಾಜ್ಯಾಧ್ಯಕ್ಷರುಗಳದಾರ, ಊಟಕ್ಕೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ನಾ ಸತ್ಯ ಹೇಳ್ತಾರೆ ಯಾವುದೂ ಸಂಘಟನೆಯಾಗಿಲ್ಲ. ಇಲ್ಲಿ ಯಾವ್ದು ಯಾರು ತತ್ವ ಆದರ್ಶ ಹೇಳಕ್ ಪುಣೆ ಇಲ್ಲ ಅವ್ರಿಗೆ. ಬಾಬಾ ಸಾಹೇಬ್ ಅಂದ್ರೆ ಏನು ಪುಣೆ ಇಲ್ಲ, ಮತ್ತವ್ರಂದ್ರೆ ಪುಣೆ ಇಲ್ಲ. ಸೋಮನ್ ಬೆಳ್ಳದ ಬಟ್ಟೆ ಹಾಕೊಂಬಂದು ತೊಡೆ ರೊಕ್ಕ ಇದನ್ನು ತಗೊಂಡು ಬರೋದು, ಹೆಣತಿದ್ ಭಾಗ್ಯಲಕ್ಷ್ಮಿ ಮನೆ ತಗೊಂಡ್ಬೇಕು ಕೊಡ್ ಬರ್ರಿ. ಇವತ್ತು ನಾ ಕೇಳೋದು ಸರಿ ಆಯ್ತಾರಂದ್ರೆ ಯಾರು ಸಾಬಳಿಲ್ಲ ಅಂತೇಳಿ ಇದು ಬಾಜಿ ಇರ್ತಾರ. ಎಲ್ಲ ನಮ್ ಕಡೆ ಭಾಗದವ್ರು ಬರ್ತಾರ. ದಯವಿಟ್ಟು ಬಂದವರು ಹೇಳ್ತೇವೆ, ನಮ್ ಕಡೆ ಭಾಗದ ಲೀಡರ್ಗಳಿಗೆ ನೋಡಿದ್ರೆ ಕಾಲಿಂದ ಚಪ್ಪಲಿ ತಗೋ ಹೊಡಿಬೇಕು ಅನಿಸ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರ್ ಹಾಕ್ಲಕತ್ತಾರ. ಎಲ್ಲೆಲ್ಲೋ ಕಷ್ಟಪಟ್ಟು ರೊಕ್ಕ ಕೊಟ್ಟರೆ ಇವರಿಗೆ ಲೀಡರ್ಗಾದ್ರೆ ಮನಿ ಮಾಡ್ತೇವೆ ಅಂತ ಹೇಳಿ 50,000 ರೂಪಾಯಿ ತಂದಾರ. 8 ವರ್ಷ ಆಯ್ತು ಹತ್ಕೋತ್ ಕುಂತಾರ. ಎಷ್ಟು ಒಬ್ಬೊಬ್ಬರು 15 लाख 25 लाख 20 लाख ಅಂಬೇಡ್ಕರ್ ಗಾದಿ ಜಾಮದ ಲೋನ್ ಮಾಡ್ತೇವೆ ಅಂತ ಹೇಳಿ ರೊಕ್ಕ ತಂದಾರ. ನನ್ನ ಒಬ್ಬ ನಿಮ್ಮದು ಮಾಡೋದು 15-20 ಮಂದಿ ಬದಲಾವತಾರದು ಕೊಡೋದು. ಅವ ಪರಿಶೀಲನೆ ಆಗತ್ತೆ. 4-5 ಪಂಚಾಯತಿ ಮಾಡದ. ಅದು ಬಂದವಳೆ ದಯವಿಟ್ಟು ಏನದ ಅಂತಂದ್ರ ಬಿಸ್ನೆಸ್ನರಿಗೆ ಸಾಥ್ ಕೊಡ್ರಿ, ಸಲಹೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಮಾಡುವಂತ ಕೆಲಸದ ಪ್ರಾಮಾಣಿಕತೆ ಇರಲಿ. ಎಲ್ಲರಂತ ನಿಮ್ ಸಂಘಟನೆ ಮಾಡಕ್ ಹೋಗ್ಬೇಡ್ರಿ. ಯಾಕಂತ ಅರ್ಥನೇ ಇರಲ್ಲ. ಒಂದು ಚೇಂಜ್ ಅಪ್ ಮಾಡ್ರಿ. ನಾನು 2018ರಾಗ ನಾನೊಂದು ಸ್ಕೆಚ್ ಹಾಕಿದ. ನಾನು ಎಡವಟ್ಟು ಮಾಡಿದ್ದೆ ಬೆಂಗಳೂರಿನಿಂದ. ಇಲ್ಲಿಂದ ಎಡಗಲ್ ಹಾಕ್ತವ್ರು ರೊಕ್ಕ ತಿಲ್ಲ ಅಂತ ನೀವು ಅಲ್ಲಿಂದ ಬೀದರ್ನ. ನಂಗೆ ರೊಕ್ಕ ಬಿ ಬೇಕಾಗಿಲ್ಲ. ಲಕ್ಷಾಂತರ ಮಂದಿ ಟ್ರೈನಿಂಗ್ ಕೊಟ್ಟಿದ್ದೀನಿ, ಸಾವಿರಾರು ಮಂದಿ ನಾ ಮಷಿನ್ ಕೊಟ್ಟಿದ್ದೆ. ನಾ ಜಾತಿ ಭೇದ ಯಾವುದು ನೋಡಿ ಸರ್ ಮುಜೆ ಮಷಿನ್ ಒಂದೇ ಕಾಲ ಎಲ್ಲರಿಗೂ ಕೊಟ್ಟು ಬಿಟ್ಟಿದ್ದೆ. ಅದಕ್ಕೆ ದಯವಿಟ್ಟು ನೀವೇನು ಬಿ ಮಾಡ್ಲಾಕತ್ತೀರಿ. ನಾ ಎಲ್ಲ ಮುಖಂಡರಿಗೆ ಹೇಳ್ತೇನೆ, ನೀವು ಎದುರು ಕುಂತರಿಗೆ ಹೇಳ್ತಾ ಇದ್ದೀನಿ. ನಮ್ಮ ವೇದಿಕೆಗಳು